ಸೊ ಇವತ್ತು ನನ್ನ ಗಾಡಿ ಓಡಿರೋದು ಬಂದ್ಬಿಟ್ಟು 2035 ಕಿಲೋಮೀಟ್ರು. ತಿಂಗಳು ಗುರು ಗಾಡಿ ತೊಗೊಂಡು ಕರೆಕ್ಟಾಗಿ ಇವತ್ತಿಗೆ ಅಂದರೆ ನಿನ್ನೆ ಮೊನ್ನೆಗೆ ಒಂದು ತಿಂಗಳಾಗಿದೆ. ಸೊ ಫಸ್ಟ್ ಮಂತ್ EMI ಕೂಡ ಪೇ ಮಾಡಿದ್ದೀನಿ. ಇವಾಗಲೂ ಡಿಸ್ಪ್ಲೇ ಬರ್ತಾಯಿಲ್ಲ, ಲೈಫ್ ಪ್ರೂಫು ಇವಾಗಲೂ ಡಿಸ್ಪ್ಲೇ ಬರ್ತಾಯಿಲ್ಲ ಇಲ್ಲಿ ಇನ್ನು. ಸೊ ಇವಾಗ ಗಾಡಿ ನೋಡಿ ಡಿಸ್ಪ್ಲೇನೇ ಆನ್ ಆಗೋಲ್ಲ. ಸೊ ನಾನು ಹಂಗೂ ಮೂವ್ ಮಾಡ್ತೀನಿ ಗಾಡಿನ. ನೋಡಿ ಡಿಸ್ಪ್ಲೇನೇ ಆನ್ ಆಗಿಲ್ಲ ಗುರಿನ. ಸೊ ಸುಮಾರು ವೀಡಿಯೋದಲ್ಲಿ ನೋಡಿದ್ದೀನಿ ಗಾಡಿ ಆಫ್ ಆಗಿಬಿಡುತ್ತೆ ಸಣ್ಣಗೆ ಹೋಗ್ತಾ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ವಿಷಯ ಏನಪ್ಪ ಅಂದರೆ, ಸೊ ನೀವು ನೋಡ್ಬೋದು ಹಳೆ ವಿಡಿಯೋದಲ್ಲಿ ನಾನು ಓಲಾದು 300 ಕಿಲೋಮೀಟ್ರ್ ರಿವ್ಯೂ ಹಾಕಿದ್ದೆ. ಅದಕ್ಕೆ ಸುಮಾರು ಕಮೆಂಟ್ಸ್ ಬಂತು, ಗಾಡಿ ಹೆಂಗೆ ಕಮ್ಮಿಗೆ ತೊಗೊಂಡ್ರಿ ನೀವು, ಏನು ಆಫರ್ ಕೊಟ್ಟರು ಓಲಾ ಶೋರೂಮ್ ಅವರು, ಅದು ಇದು ಅಂತೆಲ್ಲ. ಸೊ ಆಫರ್ ಏನು ಕೊಟ್ಟಿಲ್ಲ, ಅವಾಗ ದೀಪಾವಳಿ ದಸರಾ ಆಫರ್ ಇತ್ತು, ತೊಗೊಂಡ್ಬಿಟ್ಟೆ ಹಿಂಗೆ ಗುಂಪಲ್ಲಿ ಗೋವಿಂದ ಅಂತ. ಇವಾಗ ಆ ಥರ ಏನು ಆಫರ್ ಇಲ್ಲ. ಸೊ ಅದು ಬಿಟ್ಟರೆ ಇವಾಗ ನನ್ನ ಗಾಡಿ 2000 ಕಿಲೋಮೀಟ್ರ್ ಓಡಿದೆ. ಸೊ 2000 ಕಿಲೋಮೀಟ್ರ್ ಹೋದ್ಮೇಲೆ ಏನೇನಿಗೆ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ಸೊ ನಮ್ಮನ್ನು ಹಿಂಗೆ ಪ್ರೋತ್ಸಾಹಿಸಿ. ಸೊ ಇವತ್ತು ನನ್ನ ಗಾಡಿ ಓಡಿರೋದು ಬಂದ್ಬಿಟ್ಟು 2035 ಕಿಲೋಮೀಟ್ರು. ಸೊ ನೋಡೋಣ, 2035 ಕಿಲೋಮೀಟ್ರ್ ಓಡಿಸ್ಬಿಟ್ಟು ನನಗೆ ಅನ್ನಿಸ್ತಿದೆ ಗಾಡಿ ಬಗ್ಗೆ ಅಂತ. ಸೊ ನಿಮಗೂ ಸ್ವಲ್ಪ ಹೇಳ್ಕೊಡ್ತೀನಿ, ನೋಡೋಣ ಏನು ಅನಿಸುತ್ತೆ. ಗಾಡಿ 2035 ಕಿಲೋಮೀಟ್ರ್ ಓಡಿದೆ. ತುಂಬ ಕಷ್ಟಪಟ್ಟಿದ್ದೀನಿ ಗುರು, ಸಖತ್ ಕಷ್ಟ ಇದೆ. ಓಲಾ ಮೇಂಟೈನ್ ಮಾಡುತ್ತೇನೆ, ಈಸಿ ಏನಿಲ್ಲ. ನೋಡೋಣ ಬನ್ನಿ ಏನೇನಿದೆ. ಸೊ ಓಲಾ ತಗೊಂಡವ್ರಿಗೆ ಗೊತ್ತು ಕಷ್ಟ, ಯಾಕಂದರೆ 2000 ಕಿಲೋಮೀಟ್ರ್ ಓಡಿದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಗಾಡಿ, ಏನೇನು ಕತೆ ಅಂತ. 3000 ವೀಡಿಯೋ ಮಾಡಿದ್ದೆ ನಾನು, ಅಂದರೆ 300 ಕಿಲೋಮೀಟ್ರದು. ಅದರಲ್ಲಿ ಬ್ರೀಫಾಗಿ ಏನು ಹೇಳಿಲ್ಲ ನಾನು. ಅಂದರೆ ಏನಂತ ಹೇಳಿದ್ದೀನಿ ಅಂದರೆ, ಗಾಡಿ ಬಗ್ಗೆ ಹೇಳಿದ್ದೀನಿ, ಬಟ್ ಅಷ್ಟೊಂದು ಡೀಟೇಲಾಗಿ ಅಂದರೆ ಒಂದು ಜಸ್ಟ್ ರೆಸ್ಪಾನ್ಸ್ ಕೊಟ್ಟಿದ್ದೀನಿ ಗಾಡಿ 300 ಕಿಲೋಮೀಟ್ರಿಗೆ ಹೆಂಗಿತ್ತು ಅಂತ. ಅವಾಗೇನೋ ಓಕೆ ಆ್ಯಾವ್ರೇಜ್ ಫೀಡ್ಬ್ಯಾಕ್ ಇತ್ತು. ಬಟ್ ಇವಾಗ 3000 ಕಿಲೋಮೀಟ್ರ್ ಓಡ್ಮೇಲೆ ನನಗೆ ಗೊತ್ತಾಗ್ತಿದೆ, ಅಂದರೆ 2000 ಕಿಲೋಮೀಟ್ರ್ ಓಡ್ಮೇಲೆ ನನಗೆ ಗೊತ್ತಾಗ್ತಿದೆ ಗಾಡೀಲಿ ಏನೇನು ತೂತುಗಳಿದೆ, ಏನೇನಿದೆ ಅಂತ. ಬನ್ನಿ ಹೇಳ್ತಾ ಹೋಗ್ತೀನಿ. ನೀವು ಏನಾದ್ರು ಓಲಾ ತೊಗೊಳಂಗಿರೋ ಈ ವಿಡಿಯೋ ನೋಡಿ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ, ಫ್ಯಾಮಿಲಿಗೆ, ಮತ್ತು ಯಾರ್ಯಾರು ಓಲಾ ತೊಗೊಳ್ತಿದ್ದಾರೆ, ಯಾರು ಓಲಾ ಯೂಸರ್ಸ್ ಇದ್ದಾರೆ, ಅವರು ನಿಮ್ಮ ಹತ್ರ ಈ ಗಾಡಿ ಇರೋದ್ರಿಂದ ಸೊ ನಿಮ್ಗೆ ಏನಾರು ಕಮೆಂಟ್ಸ್ ಇದ್ದರೆ, ಲೈಕ್ ನಿಮ್ಗೆ ಏನಾರು ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಅದನ್ನು ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ತೊಗೊಳ್ಳೋರ್ಗೂ ಯೂಸ್ ಆಗುತ್ತೆ, ತೊಗೊಂಡಿರೋರ್ಗೂ ಯೂಸ್ ಆಗುತ್ತೆ. ಬನ್ನಿ ನೋಡೋಣ ಏನೇನಿದೆ, ಏನೇನು ನನಗೇನು ಅನಿಸಿದೆ ಅಂತ ಹೇಳ್ತಾ ಹೋಗ್ತೀನಿ ಒಂದೊಂದೇ. ಸೊ ಫಸ್ಟು ಪಾಸಿಟಿವ್ ವಿಚಾರಕ್ಕೆ ಬರ್ತೀನಿ. ಸೊ ಪಾಸಿಟಿವ್ ಅಂದರೆ ಅಪ್ಪ ಇದೆ ಅಂದರೆ, ಸೊ ನಾನು ಡೈಲಿ ಒಂದು ಎಷ್ಟು ಕಿಲೋಮೀಟ್ರ್ ಓಡಾಡ್ತೀನಿ ಅಂದರೆ 66ರಿಂದ 67 ಕಿಲೋಮೀಟ್ರ್ ರೇಡಿಯಸಲ್ಲಿ ಓಡಾಡ್ತೀನಿ. ಸೊ ದಿನ ಬೆಳಗ್ಗೆ ಆದರೆ ನಾನು 66 ಕಿಲೋಮೀಟ್ರ್ 67 ಕಿಲೋಮೀಟ್ರ್ ಓಡಾಡ್ತೀನಿ ಗಾಡೀಲಿ. ಸೊ 67 ಕಿಲೋಮೀಟ್ರಲ್ಲಿ ನನಗೆ ಓಕೆ ಮೈಲೇಜ್ 95% ಇದೆ ಇವಾಗ ಬ್ಯಾಟ್ರಿ. ಸೊ ನೋಡಿ ಆ ಸೈಡ್ಗೆ ಹಾಕ್ತೀನಿ. 95% ಬ್ಯಾಟ್ರಿಗೆ ಗಾಡಿ ಏನಪ್ಪ ಅಂದರೆ ಇವಾಗ ಅರೌಂಡ್ 136 ಕಿಲೋಮೀಟ್ರ್ ಓಡುತ್ತೆ. ಸೊ 95% ಬ್ಯಾಟ್ರಿಗೆ. ಅದು ಬಿಟ್ಟರೆ ಗಾಡೀಲಿ ಓಕೆ ಮೈಲೇಜ್ ಏನು ಪ್ರಾಬ್ಲಮ್ ಇಲ್ಲ ಬಿಡಿ, ಮೈಲೇಜ್ ಏನು ಚೆನ್ನಾಗೇ ಬರುತ್ತೆ ಗಾಡೀಲಿ, ಮೈಲೇಜ್ ಏನು ತೊಂದರೆ ಇಲ್ಲ. ಅದೇ ಬಿಟ್ಟರೆ ಮೈಲೇಜ್ ಬಿಟ್ಟರೆ ಪರ್ಫಾಮೆನ್ಸ್ ಅಂತ ಬಂದರೆ, ಪರ್ಫಾಮೆನ್ಸ್ ಗಾಡಿದು ತುಂಬ ಕಮ್ಮಿ. ಅಂದರೆ ಈ ಗಾಡಿದು ಪರ್ಫಾಮೆನ್ಸ್ ಏನು ಅಷ್ಟೊಂದು ಹೇಳ್ಕೊಳ್ಳೋಷ್ಟೇನಿಲ್ಲ ಪರ್ಫಾಮೆನ್ಸ್ ಎಲ್ಲ. ಓಕೆ ಸ್ಪೋರ್ಟ್ಸ್ ಮೋಡಲ್ಲಿ ನಾನು ಒಂದು 2 ಟೈಮ್ಸ್ ಓಡಿಸಿದ್ದೀನಿ. ಅಂದರೆ ಜಾಸ್ತಿ ಅಂದರೆ ಒಂದು 400 ಕಿಲೋಮೀಟ್ರ್ 500 ಕಿಲೋಮೀಟ್ರ್ ಓಡಿಸಿದ್ದೀನಿ ಅಷ್ಟೇ. ಅಂದರೆ 500 ಮೀಟ್ರು 400 ಮೀಟ್ರ್ ತನಕ ಓಡಾಡಿದ್ದೀನಿ ಗಾಡೀಲಿ. ಯಾವುದರಲ್ಲಿ ಸ್ಪೋರ್ಟ್ಸ್ ಮೋಡಲ್ಲಿ. ಇವಾಗಲೂ ಅಷ್ಟೇ ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ತಾರೆ ಗಾಡಿ ನೋಡಿ ನುಗ್ಗುತ್ತೆ, ಹಂಗೆ ಎಳೆದು ಬಿಡುತ್ತೆ ಒಂದೇ ಸಲ. ಬಟ್ ಅಷ್ಟೊಂದೇನು ಸ್ಪೋರ್ಟ್ಸ್ ಮೋಡಲ್ಲಿ ಬ್ಯಾಟ್ರಿ ಕನ್ಸ್ಯೂಮ್ ಆಗೋದು ಅವೆಲ್ಲ ಏನಿಲ್ಲ, ನಾರ್ಮಲ್ ಆಗಿದೆ. ಬೇರೆ ಬ್ಯಾಟ್ರಿ ಕಡೆ ಕಂಪೇರ್ ಮಾಡಿಕೊಂಡ್ರೆ ಓಕೆ ಇದೆಲ್ಲ ಪಾಸಿಟಿವ್ ಫೀಚರ್ಸ್ ಅಷ್ಟೇ. ಸೊ ಅದು ಬಿಟ್ಟರೆ ಪಾಸಿಟಿವಿಟಿ ಅಂತ ಬಂದರೆ ನಮಗೆ ಬೇರೆದು ಓಕೆ ರೀಜನ್ ಆಗುತ್ತೆ. ಇವಾಗ ನಾನು ಅಪ್ರಾಕ್ಸಿಮೇಟ್ ನಾನು ಡೈಲಿ 66-67 ಕಿಲೋಮೀಟ್ರ್ ಓಡಾಡ್ತೀನಿ. ಸೊ ನಮ್ಮನೆ ಅಂದ್ರಳ್ಳಿಯಿಂದ ಮಾರತಳ್ಳಿಗೆ ಅಷ್ಟಾಗುತ್ತೆ, 66-67 ಕಿಲೋಮೀಟ್ರ್ ಆಗುತ್ತೆ. ಅಷ್ಟಕ್ಕೆ ಬರುತ್ತೆ ಬ್ಯಾಟ್ರಿ, ಪರವಾಗಿಲ್ಲ, ಅದೇನು ಪ್ರಾಬ್ಲಮ್ ಏನು ಆಗೋಲ್ಲ. ಅದು ಬಿಟ್ಟರೆ ಗಾಡಿ ಒಳ್ಳೆ ಫೀಚರ್ಸ್ ಅಂದರೆ ಏನು ಡಿಕ್ಕಿ ಒಂದು ಇದೆ, ರೀಜನ್ ಆಗುತ್ತೆ. ಸೊ ಫೋನಲ್ಲಿ ಒಂದು ಆಪ್ರೇಟ್ ಮಾಡ್ಬೋದು.
ಸೊ ಫೋನಲ್ಲಿ ಆಪ್ರೇಟ್ ಮಾಡೋದು ಒಂದು ಕಾರಣ ಇದೆ, ಅದು ನಮಗೆ ಬೇಕೇ ಬೇಕು ಫೋನಲ್ಲಿ ಗಾಡಿ ಆಪ್ರೇಟ್ ಮಾಡೋದು. ಅದು ಯಾಕಪ್ಪ ಅಂದರೆ ಅದು ನೆಗೆಟಿವ್ ಪಾಯಿಂಟ್. ಅದು ಫೋನಲ್ಲಿ ಯಾಕೆ ಇವಾಗ ಪಾಸಿಟಿವಲ್ಲಿ ಫೋನಲ್ಲಿ ಆಪ್ರೇಟ್ ಮಾಡೋದು ಬೇಕು, ಬಟ್ ನೆಗೆಟಿವಲ್ಲೂ ನಮಗೆ ಫೋನಲ್ಲಿ ಆಪ್ರೇಟ್ ಮಾಡಲೇಬೇಕು. ನೆಗೆಟಿವ್ ಪಾಯಿಂಟ್ ಒಂದಿದೆ ಅದರಲ್ಲಿ. ಅದು ಏನಂತ ನೆಗೆಟಿವ್ ಪಾಯಿಂಟ್ಸ್ ಹೇಳ್ತೀನಿ. ಸೊ ಪಾಸಿಟಿವ್ ಅಂತ ಏನು ಜಾಸ್ತಿ ಇಲ್ಲ. ಗಾಡಿ ಓಡುತ್ತೆ, ಚಾರ್ಜ್ ಹಾಕ್ತೀವಿ, ಅಪ್ಪಪ್ಪ ಅಂದರೆ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ. ಒಂದು 50% 60% ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ. ಒಂದು 40% 50% ಅಂತೂ ಬ್ಯಾಟ್ರಿ ಮಿಕ್ಕಿರುತ್ತೆ. 50ಇಂದ 60% ಬ್ಯಾಟ್ರಿ ಮಿಕ್ಕಿರುತ್ತೆ, ಅದೇನು ಪ್ರಾಬ್ಲಮ್ ಅಲ್ಲ. ಸೊ ನನಗೆ ಗಾಡಿ ಬಗ್ಗೆ ಅನಿಸಿದ್ದು ಪಾಸಿಟಿವ್ ಅಷ್ಟೇ. ಸೊ ಟು ಬಿ ಫ್ರ್ಯಾಂಕ್ ಇನ್ನೇನೂ ಇಲ್ಲ ಪಾಸಿಟಿವಿಟಿ. ಸೊ ಕರೆಕ್ಟಾಗಿ ಒಂದು ತಿಂಗಳು ಗುರು ಗಾಡಿ ತೊಗೊಂಡು ಕರೆಕ್ಟಾಗಿ ಇವತ್ತಿಗೆ ಅಂದರೆ ಮೊನ್ನೆಗೆ ಒಂದು ತಿಂಗಳಾಗಿದೆ. ಸೊ ಫಸ್ಟ್ ಮಂತ್ EMI ಕೂಡ ಪೇ ಮಾಡಿದ್ದೀನಿ. ಬಜಾಜ್ ಕಡೆಯಿಂದ 4,377 ರೂಪಾಯಿ EMI ಪೇ ಮಾಡಿದ್ದೀನಿ. ಸೊ ಇಷ್ಟು EMI ಪೇ ಮಾಡಾದ್ಮೇಲೆ ಸೊ ಗಾಡಿ ತೊಗೊಂಡ್ಮೇಲೆ ನಾನು ಯಾವತ್ತೂ ಕೂಡ ಹೈಪರ್ ಚಾರ್ಜರಲ್ಲಿ ಚಾರ್ಜ್ ಹಾಕಿಲ್ಲ. ಸೊ ಇಲ್ಲಿ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಹೈಪರ್ ಚಾರ್ಜರ್ ಎಲ್ಲೆಲ್ಲಿದೆ, ಏನಿದೆ ಅವೆಲ್ಲ ನಾರ್ಮಲಾಗಿ ಗೊತ್ತಾಗುತ್ತೆ. ಸೊ ಅದೆಲ್ಲ ನಾನು ಯಾವತ್ತೂ ಮಾಡೋಕ್ಕೋಗಿಲ್ಲ. ಸೊ ನಾನು ಇವತ್ತು ಬಂದ್ಬಿಟ್ಟು ಸುಂಕದಕಟ್ಟೆ ಹತ್ರ ಇದ್ದೀನಿ. ಸೊ ಇಲ್ಲಿ ನನಗೆ ನಾಗರಬಾವಿ ಇಲ್ಲಿ ಒಂದು ಇದೆ, ಅದು ಬಿಟ್ಟರೆ ಇಲ್ಲೊಂದಿದೆ, ಇದರಲ್ಲಿ ಗೊಲ್ರಟ್ಟಿ ಬಿಟ್ಟು ಮುಂದೆ ಒಂದಿದೆ. ಸೊ ಅದೆಲ್ಲ ಬಿಟ್ಟರೆ ಚೆನ್ನಾಗಿದೆ ಗಾಡಿ. ಯಾವತ್ತೂ ನಾನು ಅಂದರೆ 1,700 ಕಿಲೋಮೀಟ್ರು ಗಾಡಿ ಓಡೋ ತನಕ ನಾನು 50 ಮೇಲೆ ಹೋಗಿರಲಿಲ್ಲ. 1,700 ಕಿಲೋಮೀಟ್ರು ಹೋಗೋ ತನಕ. ಸೊ 50 ಮೇಲೆ ಹೋಗಬೇಡಿ ಅಂತ ಹೇಳಿದರು. ಸೊ ನಾನು ಅದಕ್ಕೆ 50 ಮೇಲೆ ಹೋಗಿರಲಿಲ್ಲ. ಸೊ ಬ್ಯಾಟ್ರಿ ಟೆಂಪರೇಚರ್ ನೋಡ್ಬೋದು 26 ಡಿಗ್ರಿ ಇದೆ, ಅದು 50 ಡಿಗ್ರಿ ಕ್ರಾಸ್ ಆಗಬಾರ್ದಂತೆ. ಸೊ ಮೋಟರ್ ಟೆಂಪರೇಚರ್ 47 ಡಿಗ್ರಿ ಇದೆ. ಇಷ್ಟಿದೆ ಗಾಡಿ. ಅಂದರೆ ಪಾಸಿಟಿವ್ ಅಂತ ಹೇಳಿದ್ರೆ ಸರಿ, ಇಬ್ಬರು ಕೂತ್ಕೊಂಡು ಆರಾಮಾಗಿ ಇಬ್ಬರು ಓಡಾಡ್ಬೋದು ಗಾಡೀಲಿ, ಇಬ್ಬರು ಕೂತ್ಕೊಂಡು ಹೋಗ್ಬೋದು. ಅದು ಬಿಟ್ಟರೆ ಇನ್ನೇನಿಲ್ಲ ಅಷ್ಟೇ. ಇದೆಲ್ಲ ಏನಿಬ್ಬರು ಕೂತ್ಕೊಂಡು ಓಡಾಡ್ಬೋದು ಆರಾಮಾಗಿ. ಇದು ಬೂಟ್ ಸ್ಪೇಸು ಡಿಕ್ಕಿ ಎಲ್ಲ ಚೆನ್ನಾಗಿದೆ. ಚಾರ್ಜ್ ಹಾಕಿದ್ರೆ ಒಂದು 70 ನನಗೆ ಒಂದು ಡೈಲಿ ಒಂದು 70 ಕಿಲೋಮೀಟ್ರ್ ಬರುತ್ತೆ. ಸೊ ಇನ್ನು 94%ಅಲ್ಲಿ 136 ಕಿಲೋಮೀಟರ್ಸ್ ಇದೆ. ಅದು ಯಾವ ಮೋಡಲ್ಲಿ? ನಾರ್ಮಲ್ ಮೋಡಲ್ಲಿ. ಅದೇ ನಾವು ಸ್ಪೋರ್ಟ್ಸ್ಗೆ ಹಾಕ್ಕೊಂಡ್ರೆ 120 ಕಿಲೋಮೀಟರ್ಸ್ ಬಂದಿದೆ. ಅದೇ ನಾವು ಎಕ್ಕೋಗೆ ಹಾಕೋದ್ರೆ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಎಕ್ಕೋಗೆ ಹೋಗುತ್ತೆ. ಎಕ್ಕೋಗೆ ಹೋದರೆ 170 ಕಿಲೋಮೀಟರ್ಸ್ ಹೋಗುತ್ತೆ. ಎಕ್ಕೋದಲ್ಲಿ ಗಾಡಿ 40 ಮೇಲೆ ಹೋಗೋಲ್ಲ, ಯಾರು ಯೂಸ್ ಮಾಡೋಲ್ಲ. ಸೊ ನಾರ್ಮಲಾಗಿ ನಾನು ಎಲ್ಲರೂ ಯೂಸ್ ಮಾಡೋದು ನಾರ್ಮಲು, ನಾನು ಅದೇ ನಾರ್ಮಲ್ ಯೂಸ್ ಮಾಡ್ತಾಯಿದ್ದೀನಿ. ಗಾಡಿ ಇಷ್ಟು ಪಾಸಿಟಿವ್ ಇದೆ ಅಷ್ಟೇ. ಸೊ ನೆಗೆಟಿವ್ ವಿಚಾರ ಅಂದರೆ ತುಂಬ ಇದೆ ಗುರು, ತುಂಬ ಇದೆ. ಫಸ್ಟ್ ಆಫ್ ಆಲ್ ಡಿಸ್ಪ್ಲೇ. ಸೊ ಆಗಲೇ ನಾನು ಪಾಸಿಟಿವ್ ಹೇಳುವಾಗ ಹೇಳಿದ್ದೆ, ಮೊಬೈಲ್ ಯಾಕೆ ಬೇಕು, ಮೊಬೈಲಲ್ಲಿ ಯಾಕೆ ಕನೆಕ್ಟ್ ಆಗಿರಬೇಕು ಅಂತ. ಸೊ ಮೊಬೈಲಲ್ಲಿ ಕನೆಕ್ಟ್ ಮಾಡ್ಕೊಂಡಿರಬೇಕು. ಇಲ್ಲ ಅಂದಿರ ನಮಗೆ ಹೆವಿ ಸೀನ್ಗಳು ಗುರು. ಮೊಬೈಲಲ್ಲಿ ಓಲಾ ಆ್ಯಪ್ ಒಂದು ಇರಬೇಕು, ಓಲಾ ಎಲೆಕ್ಟ್ರಿಕ್ ಆ್ಯಪು. ಅದರಲ್ಲಿ ನಾವು ಗಾಡಿಗಳು ನೋಡ್ಕೊತಿರ್ಬೇಕು. ನನಗೆ ಕೆಲವೊಂದು ಸಲ ಗಾಡಿ ಹೆಂಗಾಗುತ್ತೆ ಅಂದರೆ, ಸೊ ಡಿಸ್ಪ್ಲೇ ಆಫ್ ಆಗಿಬಿಡುತ್ತೆ. ಡಿಸ್ಪ್ಲೇ ಆಫ್ ಆಗಿಬಿಟ್ರೆ ಗಾಡಿ ಆನೇ ಆಗೋಲ್ಲ. ಈ ಥರ ಡಿಸ್ಪ್ಲೇ ಆಫು ನೋಡ್ತಿರಲ್ಲ, ಏನೂ ಇಲ್ಲ ಇಲ್ಲಿ, ಡಿಸ್ಪ್ಲೇ ಆಫು, ಗಾಡಿ ಏನೂ ಆನ್ ಆಗೋಲ್ಲ. ಅಂಥ ಟೈಮಲ್ಲಿ ನಾನು ಪವರ್ ಬಟನ್ ಹಿಂಗೆ ಕೊಟ್ರೂ ಇಲ್ಲಿ ಡಿಸ್ಪ್ಲೇ ಬರಲ್ಲ. ಇವಾಗೇನೋ ಬಂದಿದೆ, ಬಟ್ ಇಲ್ಲಿ ಬಂದಿರಲ್ಲ. ಕೆಲವೊಂದು ಸಲ ನನಗೆ ಏನಾಗಿದೆ ಅಂದರೆ, ಒಂದು ಮಿನಿಮಮ್ ಅಂದರೂ 4-5 ಅವರು ಈ ಥರ ಡಿಸ್ಪ್ಲೇ ಬಂದಿಲ್ಲ. ನೈಟು ಚಾರ್ಜ್ ಹಾಕುವಾಗ ಡಿಸ್ಪ್ಲೇ ಹೋಗಿದ್ದು ಬೆಳಗ್ಗೆ 6 ನಾರ್ಮಲಾಗಿ ಅದೆಲ್ಲ 5 ಗಂಟೆಗೆ. 5 ಗಂಟೆ ಆದರೂ ಈ ಥರ ಡಿಸ್ಪ್ಲೇ ವರ್ಕ್ ಆಗಿಲ್ಲ ಅಂದರೆ ಅಂಥ ಟೈಮಲ್ಲಿ ಏನು ಮಾಡೋದು? 5 ಗಂಟೆದಲ್ಲಿ ಯಾವನ ಕಸ್ಟಮರ್ ಕೇರ್ ಒಂದು ಫೋನ್ ಎತ್ತುತ್ತಾನೆ? ಬೆಳಗಿನ ಜಾವ 5 ಗಂಟೆ ಯಾವನ ಎತ್ತುತ್ತಾನೋ ಏನೋ ಗೊತ್ತಿಲ್ಲ. ಸೊ ನಾನು ಅವತ್ತು ಕಾಲ್ ಏನು ಮಾಡೋಕ್ಕೋಗಿಲ್ಲ, ಸುಮ್ಮನೆ ಹಂಗೆ ನೋಡೋಣ ಅಂತ ಬಿಟ್ಟೆ. 6 ಗಂಟೆಗೆ 6:30 ಆಫೀಸ್ಗೆ ಹೊರಟುವಾಗ್ಲೂ ಡಿಸ್ಪ್ಲೇ ಆನ್ ಆಗಿಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಇದು ನಿಂತ್ಕೊಂಡು ಇದನ್ನು ಪವರ್ ಬಟನು ಮತ್ತು ಇದು ಕ್ರೂಸ್ ಕಂಟ್ರೋಲ್ ಬಟನ್ ಇಟ್ಕೊಂಡು ಆನ್ ಮಾಡಿದ್ರೆ ಇಲ್ಲಿ ಗಾಡಿ ಬಂದ್ಬಿಟ್ಟು ನಮಗೆ ರೀಸ್ಟಾರ್ಟ್ ಆಗುತ್ತೆ ಅಂತ ಓಲಾದವ್ರು ಹೇಳಿದ್ದಾರೆ. ನೋಡ್ಬೋದು, ಓಲಾ ಅಂತ ಬರ್ತೈತೆ. ಸೊ ಇವಾಗ ರೀಸ್ಟಾರ್ಟ್ ಆಗ್ತಿರುತ್ತೆ ಗಾಡಿ. ಸೊ ರೀಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಥರ ರೀಸ್ಟಾರ್ಟ್ ಆದಮೇಲೆ ಕೂಡ ನಮಗೆ ಡಿಸ್ಪ್ಲೇ ವರ್ಕ್ ಆಗೋಲ್ಲ. ಸೊ ಡಿಸ್ಪ್ಲೇ ಹೆಂಗಿರುತ್ತೆ ಅಂದರೆ, ನಾರ್ಮಲಾಗಿ ಬ್ಲ್ಯಾಂಕ್ ಆಗಿ ಇದ್ಬಿಡುತ್ತೆ. ಸೊ ಫುಲ್ಲು ಬ್ಲ್ಯಾಂಕ್ ಆಗಿ ಇದ್ಬಿಡುತ್ತೆ. ಇಲ್ಲೇನೋ ಒಂದು ಓಲಾ ಅಂತ ಬರೋದಷ್ಟೇ ನಮಗೆ ಗೊತ್ತಾಗೋದು, ಅದಾದಮೇಲೆ ಏನೂ ಗೊತ್ತಾಗೋಲ್ಲ. ಸೊ ಈ ಥರ ಪ್ರಾಬ್ಲಮಲ್ಲಿ ಸೊ ನಮಗೆ ಏನಪ್ಪ ಅಂದರೆ, ಇದೊಂದು ಯೂಸ್ ಆಗುತ್ತೆ ಗುರು, ಸೀರಿಯಸ್ ಆಗಿ. ಈ ಆ್ಯಪು ಓಲಾ ಎಲೆಕ್ಟ್ರಿಕ್ ಆ್ಯಪ್ ಯೂಸ್ ಆಗುತ್ತೆ. ಸೊ ಡಿಕ್ಕಿ ಓಪನ್ ಇದೆ,
ಗಾಡಿ ಇವಾಗ ಲಾಕ್ ಆ್ಯಂಡ್ ಸೇಫು. ಸೊ ನಾನು ಅನ್ಲಾಕು ನೋಡಿ, ಅಂಥ ಟೈಮಲ್ಲಿ ಗಾಡಿ ನೋಡಿ ಇವಾಗ ಲಾಕ್ ಆಗಿದೆ, ಪಾರ್ಸಲಿ ಲಾಕ್ ಅಂತ ಬರುತ್ತೆ ನೋಡಿ, ಲಾಕ್ ಆಯಿತು. ಇವಾಗ ಅನ್ಲಾಕು. ಸೊ ನೋಡಿ ಇವಾಗಲೂ ಡಿಸ್ಪ್ಲೇ ಬರ್ತಿಲ್ಲ. ಇಂಥ ಟೈಮಲ್ಲಿ ಏನು ಮಾಡ್ತೀರಾ ಅಂದರೆ, ಓಲಾ ಆ್ಯಪ್ ನಮಗೆ ಯಾಕಿರಬೇಕು ಅನ್ನೋದೇ ಕಾರಣ ಅಂದರೆ ಇದೆ. ಇದೊಂದು ಲೈಫ್ ಪ್ರೂಫು. ಇವಾಗ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ರೆ ಏನು ಮಾಡ್ಕೊಡಲ್ಲ ನೋಡಿ, ಇವಾಗ ಬರ್ತಿದೆ ಡಿಸ್ಪ್ಲೇ. ಎಷ್ಟು ಸ್ವಲ್ಪ ಮೀಟ್ರು ದೂರ ಬಂದಮೇಲೆ ಡಿಸ್ಪ್ಲೇ ಬರ್ತೈತೆ. ಸೊ ಇಂಥ ಟೈಮಲ್ಲಿ ಏನು ಮಾಡ್ತೀರಾ, ಎಲ್ಲೋ ಇರ್ತೀರ, ಇವಾಗ ನಮ್ಮಪ್ಪ, ನಮ್ಮಮ್ಮ, ತಮ್ಮ, ನಮ್ಮಮ್ಮ ಯಾರೋ ಒಬ್ಬರು ಗಾಡಿ ತೊಗೊಂಡೋಗಿರ್ತಾರೆ, ಈ ಥರ ಆಗುತ್ತೆ. ಅವಾಗೇನು ಮಾಡೋದು? ಅವಾಗೇನು ಮಾಡೋಕ್ಕಾಗಲ್ಲ, ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಬರಬೇಕು. ಅವ್ರ ಹತ್ರ ಫೋನ್ ಇರೋಲ್ಲ, ಅಂದರೆ ಫೋನಲ್ಲಿ ಆ್ಯಪ್ ಇರೋಲ್ಲ, ಮತ್ತು OTP ಹೇಳಬೇಕು. OTP ಹೇಳಿ ಅದು ಹಿಂಗೆ ಹಿಂಗೆ ಅಂತ ಮಾಡಿ ಮತ್ತೆ ಅದೊಂದು ರಿಸ್ಕು. ಸೊ ಅದೊಂದು ಕಾರಣಕ್ಕೆ ಓಲಾ ಆ್ಯಪ್ ಒಂದು ಎಲ್ಲರೂ ಕೂಡ ಬ್ಲೂಟೂತ್ ಏನು ಆಫಲ್ಲಿದ್ರೂ ಅದೇನು ವರ್ಕ್ ಆಗುತ್ತೆ. ಒಂದ್ಸಲಿ ನಾವು ಏನೋ ಮಾಡಬೇಕಿಲ್ಲಿ, ಇದೇನೋ ಬರುತ್ತೆ ಇಲ್ಲಿ ಪ್ರಾಕ್ಸಿಮಿಟಿ ಅನ್ಲಾಕ್ ಅಂತ. ಸೊ ಇದನ್ನೆಲ್ಲ ಮಾಡಿಬಿಟ್ರೆ, ಸೊ ಗಾಡಿ ಏನೇ ಇದ್ರೂ ನಮಗೇನು ಇದೇನು ಬೇಕಾಗಿಲ್ಲ. ಬ್ಲೂಟೂತ್ ಆನಲ್ಲೇ ಬೇಕು. ಇವಾಗ ನೋಡಿ ಬ್ಲೂಟೂತ್ ಆಫಲ್ಲಿದೆ ನಂದು ಇಲ್ಲಿ ಗಾಡಿದು, ಬಟ್ ಇಲ್ಲಿ ಆನಲ್ಲಿದೆ ಗಾಡಿ. ಇದು ಓಲಾ ಆ್ಯಪಲ್ಲಿ ಓಲಾ ಆ್ಯಪ್ ರನ್ನಿಂಗಲ್ಲಿದೆ. ಸೊ ಇದೇನು ಬ್ಲೂಟೂತ್ ಕೇಳಲ್ಲ. ಸೊ ಇದೊಂದು ಪಾಯಿಂಟು. ಸೊ ಯಾರೇ ಓಲಾ ತೊಗೊಂಡೋಗಿದ್ರು ಇದೊಂದು ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವಿಷಯಕ್ಕೆ ಬಂದರೆ ಚಾರ್ಜರು ಸ್ವಲ್ಪ ನೀಟಾಗಿ ಯೂಸ್ ಮಾಡಿ, ಕೆಳಗೆ ಬೀಳ್ಸೋದು ಅವೆಲ್ಲ ಹೋಗ್ಬಾರ್ದು, ಕೆಳಗೆ ಬೀಳ್ಸೋಕ್ಕೆಲ್ಲ ಹೋಗ್ಬಾರ್ದು. ಅದೇನು ವಾರಂಟಿ ಕ್ಲೈಮ್ ಆಗೋಲ್ಲ, ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ ಗಾಡಿಗೆ. ಸೊ ಫಸ್ಟ್ EMI ಕಟ್ಟಾದ್ಮೇಲೆ ನನಗನ್ಸಿದ್ದು ಇವಾಗ ಓಕೆ, ಪೆಟ್ರೋಲ್ ಏನೋ ಸೇವ್ ಮಾಡ್ಬೋದು ಗಾಡಿಗೆ. ಪೆಟ್ರೋಲ್ ಏನು ಪಾಪ ಅಂದರೆ ತಿಂಗಳಿಗೆ ಒಂದು 6,000-7,000 ಪೆಟ್ರೋಲ್. ನಾನು ಡೈಲಿ ಒಂದು 67-66 ಕಿಲೋಮೀಟ್ರ್ ಓಡಾಡ್ತೀನಿ ಅಂದರೆ ನಂದು ಒಂದು 30-35 ಆ್ಯಾವ್ರೇಜ್ ಮೈಲೇಜ್ ಬರುತ್ತೆ ಬುಲೆಟ್ ಕ್ಲಾಸಿಕ್ 350. ಸೊ ಹಂಗಾಗಿ ಒಂದು 60-65 ಕಿಲೋಮೀಟ್ರ್ ಡೈಲಿ ಅಂದ್ಕೊಂಡ್ರು ನಾನು ದಿನಕ್ಕೆ 200 ರೂಪಾಯಿ ಪೆಟ್ರೋಲ್ ಅಂದ್ರೂ ಒಂದು 6,000-7,000 ರೂಪಾಯಿ ನಾನು ಸೇವ್ ಮಾಡ್ಬೋದು ಓಲಾ ತೊಗೊಂಡ್ಮೇಲೆ. ಬಟ್ 4,000 EMI ಕಟ್ಟಬೇಕು. ಅದು ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ. ಸೊ 3 ವರ್ಷಕ್ಕೆ EMI ಕಟ್ಕೊಂಡು ಈ ಗಾಡಿನ ಓಡಿಸ್ಕೊಂಡು, ಈ ಗಾಡಿನ ಮಾಡಿಕೊಂಡು, ಗಾಡಿನ ಸಾಕ್ಕೊಂಡು ಇಂಥ ಟೈಮಲ್ಲೆಲ್ಲ. ಸೊ ಸುಮಾರು ವೀಡಿಯೋದಲ್ಲಿ ನೋಡಿದ್ದೀನಿ, ಗಾಡಿ ಆಫ್ ಆಗಿಬಿಡುತ್ತೆ ಸಣ್ಣಗೆ ಹೋಗ್ತಾ, ಇದು ಡಿಸ್ಪ್ಲೇ ಏನೂ ಕಾಣಿಸಲ್ಲ. ಅಂಥ ಟೈಮಲ್ಲಿ ಎಮರ್ಜೆನ್ಸಿಗೆ ಅಂತ ಇದು ಇಟ್ಕೊಂಡಿರಿ ಓಲಾ ಎಲೆಕ್ಟ್ರಿಕ್ ಆ್ಯಪು. ಅದು ಬೇಕೇ ಬೇಕು. ನಾನಂತಲ್ಲ, ಯಾರೇ ಓಲಾ ಯೂಸ್ ಮಾಡೋರಾದ್ರೂ ಅದು ಬೇಕೇ ಬೇಕು. ಸೊ ತುಂಬ ಸಮಸ್ಯೆಗಳಿದೆ. ಸೊ ಇವಾಗ ಇಬ್ಬರನ್ನ ಕುಣಿಸ್ಕೊಂಡು ಹೋದರೆ ಜರ್ಕ್ ಹೊಡಿಯೋದು ಪ್ರಾಬ್ಲಮ್ ಇನ್ನೂ ಕಮ್ಮಿ ಆಗಿಲ್ಲ. ಸಖತ್ ಜರ್ಕ್ ಹೊಡಿಯುತ್ತೆ ಇಬ್ಬರನ್ನ ಕುಣಿಸ್ಕೊಂಡು ಹೋದರೆ. ಆಗಾಗ ನಮಗೆ ರೇಂಜ್ ಗೊತ್ತಾಗಲ್ಲ, ರೇಂಜು ಆ್ಯಕ್ಯುರಸಿ ಕರೆಕ್ಟಾಗಿಲ್ಲ ಇಲ್ಲಿ. 80ವರೆಗೂ ಹೋಗುತ್ತೆ ನಾರ್ಮಲಲ್ಲಿ. ಇದೇ ನಾರ್ಮಲಲ್ಲಿ 80ವರೆಗೂ ಹೋಗುತ್ತೆ. ಆಮೇಲೆ ಹೋಗ್ತಾ ಇದು ಇಲ್ಲೋಲ್ಡ್ ಸಿಸ್ಟಮ್ಮು ಇವಾಗ ಆ್ಯಕ್ಟಿವೇಟ್ ಆಗುತ್ತೆ, ಅದು ಕೂಡ ವರ್ಕ್ ಆಗೋಲ್ಲ. ಇಲ್ಲೋಲ್ಡ್ ಸಿಸ್ಟಮ್ ಅಂತ ಬರುತ್ತೆ, ಅದು ಕೂಡ ವರ್ಕ್ ಆಗೋಲ್ಲ ಗುರು. ಹೋಗ್ತಾ ಹಿಂಗೆ ಕೆಲವೊಂದು ಪ್ರಾಬ್ಲಮ್ಗಳು ಹೋಗ್ತಾ 1-2 ಸಾವಿರ ಆದಮೇಲೆ ಸ್ಟಾರ್ಟು. ಸೊ ಎಲ್ಲರೂ ಹೇಳ್ತಾರೆ ಓಲಾ ತೊಗೊಂಡ್ಬಿಡಿ ಅಂತ. ಅವರೇನು ಓಲಾ ಕಂಪ್ನಿ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಅವ್ರೇನು ರೆಸ್ಪಾನ್ಸ್ ಪ್ರಾಪರಾಗಿ ಕೊಡೋಲ್ಲ. ಫಸ್ಟ್ ಆಫ್ ಆಲ್ ರೆಸ್ಪಾನ್ಸ್ ಪ್ರಾಪರಾಗಿ ಕೊಡೋಲ್ಲ, ಏನು ಬೇಕಾಬಿಟ್ಟು ರೆಸ್ಪಾನ್ಸು. ಸೊ ಯಾರು ತೊಗೊಳೋರಿದ್ರೆ ಸೊ ಸೂಕ್ಷ್ಮವಾಗಿ ಯೋಚನೆ ಮಾಡಿ ತೊಗೊಳ್ಳಿ ಈ ಗಾಡಿನ. ಸುಮ್ಮನೆ ಕೈ ಹಾಕ್ಬಿಟ್ಟು ಕೈ ಸುಟ್ಕೊಳಕ್ಕೆ ಹೋಗ್ಬೇಡಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಓಲಾಬ್ದು, ಸೊ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಅವ್ರಿಗೆಲ್ಲ ಶೇರ್ ಮಾಡಿ ನಮ್ಮನ್ನು ಸ್ವಲ್ಪ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.